ಸಿಂಪಲ್ ಚಿಕನ್ ಫ್ರೈ, ಓನ್ಲಿ 20 ಮಿನಿಟ್ಸ್. ಎಲ್ಲ ಹೇಳ್ತಾರೆ 5 ನಿಮಿಷದಲ್ಲಿ ಮಾಡ್ಬೋದು, 2 ನಿಮಿಷದಲ್ಲಿ ಮಾಡ್ಬೋದು ಅಂತ. ಅದೆಲ್ಲ ಸುಳ್ಳು. 20 ನಿಮಿಷನಾದ್ರು ಬೇಕೇ ಬೇಕು ಏನೇ ಮಾಡಿದ್ರೂ. ಅದರಿಂದ ನೋಡಿ ಈ ಥರ ಸಿಂಪಲ್ಲಾಗಿ ಅಂತಂದರೆ ನಾನು ಹೇಳ್ತೀನಿ. ಈಗ ಎಷ್ಟು ಗೊಜ್ಜು ಥರನೂ ಇದೆ, ಚಿಕನ್ ಎಲ್ಲ ಇದೆ, ಏನಿಲ್ಲ. ಚಿಕನ್ನು ಒಂದು ಅರ್ಧ ಕೆ ಜಿ ಇತ್ತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ 2 ಮೀಡಿಯಮ್ ಸೈಜ್ ಟೊಮೊಟೊ, ಒಂದು 2 ಮೆಣಸಿಕಾಯಿ, ಒಂದು ಚಕ್ಕೆ, ಒಂದು ಲವಂಗ, 2 ಲವಂಗ, ಆಮೇಲೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಅಷ್ಟೇ. ನಿಮಗೇನಾದ್ರು ಕ್ಯಾಪ್ಸಿಕಮ್ ಇದೆ ಅಂದರೆ ಕ್ಯಾಪ್ಸಿಕಮ್ ಹಾಕೊಳ್ಳಿ, ಇನ್ನೂ ಟೇಸ್ಟಾಗಿರುತ್ತೆ. ಆಮೇಲೆ ಅಷ್ಟೇ, ಮೆಣಸು ಪುಡಿ, ಮಾಮೂಲಿ ಧನಿಯಾ, ಚಿಕನ್ ಮಸಾಲ ಎಲ್ಲ ಹಾಕ್ಕೊಳ್ಳಿ. ಎಲ್ಲ ಒಂದೊಂದಾಗಿ ಫಸ್ಟ್ ಈರುಳ್ಳಿ, ಎಣ್ಣೆ ಬಿಟ್ಕೊಳ್ಳಿ. ಎಣ್ಣೆ 2 ಸ್ಪೂನು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇವರ್ ಹಾಕ್ಕೊಂಡು ಕೆಂಪಗಾಗಬೇಕು ಈರುಳ್ಳಿ. ಹಂಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಅದಾಯ್ತಾ ಇದ್ದಾಗಲೇ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ಹಾಕ್ಕೊಂಡು ಒಂದು 2 ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ. 1 ಸ್ಪೂನು ಚಿಟಿಕೆ ಅಂತಾರೆ, 1 ಸ್ಪೂನು. ಆಮೇಲೆ ಚೆಂದಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹೋಗಬೇಕು ಸ್ಮೆಲ್ಲೆಲ್ಲ. ಹಂಗೆ ಹಾಕ್ಕೊಳ್ಳಿ. ಹಂಗೆ ಹಾಕೊಂಡು ಆಮೇಲೆ ಚಿಕನ್ ಹಾಕ್ಕೊಳ್ಳಿ. ಚಿಕನ್ ಚೆಂದಾಗಿ ಫ್ರೈ ಮಾಡಿ, ನೀರೆಲ್ಲ ಬಿಟ್ಕೊಳ್ಳಿ. ನೀರೆಲ್ಲ ಇದಾಗಬಿಟ್ಟು ಚೆಂದಾಗಿ ನಿಮಗೆ ತಕ್ಕಂಥ ರುಚಿ ಹಾಕ್ಕೊಳ್ಳಿ. ರುಚಿ ಹಾಕೊಂಡ್ಮೇಲೆ ಚೆಂದಾಗಿ ಫ್ರೈ ಮಾಡಿ. ಆಮೇಲೆ ಧನಿಯಾ ಪುಡಿ ಇದೆಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಳ್ಳಿ. ಧನಿಯಾ ಪುಡಿ, ಚಿಲ್ಲಿ ಪುಡಿ, ಆಮೇಲೆ ಚಿಕನ್ ಮಸಾಲ, ಆಮೇಲೆ ಅಷ್ಟೇ ನಾನು ಹಾಕಿದ್ದಷ್ಟೇ. ಅದ್ರ ಜೊತೆಗೆ ನಮ್ಮ ಮನೇಲಿದ್ದ ನಾವೇನಂತೀವಿ ಖಾರದ ಪುಡಿ, ಅದೊಂದು ಸ್ಪೂನ್ ಹಾಕಿದ್ದೀನಿ ನಾನು. ಹಾಕ್ಕೊಂಡು ಚೆಂದಾಗಿ ಫ್ರೈ ಮಾಡಿ. 1 ಲೋಟ ನೀರು ಹಾಕಿದ್ದೀನಿ. 1 ಲೋಟ ನೀರು ಹಾಕೊಂಡು ಚೆನ್ನಾಗಿ ಬೇಯಿಸ್ತಾಯಿದ್ದೀನಿ. ಇನ್ನು ಬೇಯಬೇಕು ಅನಿಸುತ್ತೆ, ನೋಡೋಣ ಇನ್ನೊಂಚೂರು ಮಾಡಲಿ. ಅಂದರೆ ಗೊಜ್ಜು, ಚಿಕನ್ ಗೊಜ್ಜು ಚಪಾತಿಗೆ, ರೈಸ್ಗೆ ಒಳ್ಳೆ ಸಕ್ಕತ್ತಾಗಿರುತ್ತೆ. ಜೊತೆಲಿ ಒಂದು ಎಣ್ಣೆ ಇತ್ತು ಅಂದರೆ ಸೂಪರ್. ಅಷ್ಟೇ, ಇಷ್ಟೇ ನೋಡಿ, ಸಿಂಪಲ್. 20 ನಿಮಿಷ. ನೀವು ಅಂತಾರೆ 5 ನಿಮಿಷದಲ್ಲಿ ನಾನು ಏನೋ ಮಾಡಿಬಿಡ್ತೀನಿ, ಅದು ಎಲ್ಲ ಸುಳ್ಳು. 5 ನಿಮಿಷದಲ್ಲೆಲ್ಲ ಆಗೋದು ಕೆಲಸ. 20 ನಿಮಿಷ ಬೇಕು. 10 ನಿಮಿಷದಲ್ಲಿ ರೆಡಿಯಾಗಿ ಬ್ಯಾಚುಲರ್ಗಳು ನೀಟಾಗಿ ಮಾಡ್ಕೊಳ್ಳಿ ಅಷ್ಟೇ.